ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಯಾಕೆ ಗೊತ್ತಾ, ಫಾರ್ ದ ವೆರಿ ಫಸ್ಟ್ ಟೈಮ್ ನಂಗೆ ಒಂದು ಫಸ್ಟ್ ಕೊಲಾಬ್ ಬಂದಿದೆ. ಇಟ್ಸ್ ಅ ಬಾಟಾ ಕೊಲಾಬ್, ಬಟ್ ಕೊಲಾಬ್ ಇಸ್ ಅ ಕೊಲಾಬ್. ನನ್ನ ಇನ್ಸ್ಟಾಗ್ರಾಮಲ್ಲಿ ಐ ಓನ್ಲಿ ಹ್ಯಾವ್ ಲೈಕ್ 1000 ಫಾಲೋವರ್ಸ್, ಬಟ್ ಸ್ಟಿಲ್ ನನಗೊಂದು ಕೊಲಾಬರೇಷನ್ ಬಂದಿದೆ ಅಂದರೆ ಇಟ್ ಈಸ್ ಅ ವೆರಿ ಬಿಗ್ ಥಿಂಗ್ ಆ್ಯಂಡ್ ಇಟ್ ಈಸ್ ಅ ವೆರಿ ನೈಸ್ ಥಿಂಗ್. ಅದಕ್ಕೋಸ್ಕರ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಅದಕ್ಕೆ ಶೂಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಐ ಥಾಟ್ ಜಾಸ್ತಿ ಫಾಲೋವರ್ಸ್ ಇರೋರಿಗೆ ಇಲ್ಲ ಹೂ ಎಡಿಟ್ಸ್ ಪ್ರೊಫೆಷನಲಿ ಅಂತವ್ರಿಗೆ ಮಾತ್ರ ಕೊಲಾಬ್ಸ್ ಎಲ್ಲ ಬರುತ್ತೆ, ವೆರಿ ವೆಲ್ ನೋನ್ ಕ್ರಿಯೇಟರ್ಸ್ಗೆ ಮಾತ್ರ ಕೊಲಾಬ್ಸ್ ಬರುತ್ತೆ ಅಂತ. ಬಟ್ ನೋ, ಇವಾಗಲೇ ನನಗೆ ಕೊಲಾಬ್ ಬಂದಿದೆ ಅಂದರೆ ದಿಸ್ ಸೇಸ್ ದ್ಯಾಟ್ ಐ ಆಮ್ ಆನ್ ದ ರೈಟ್ ಪಾತ್. ಇವತ್ತಿನ ನನ್ನ OOTD ವೆರಿ ಕ್ಯೂಟ್ ಟಾಪ್, ಬ್ಲೂ ಜೀನ್ಸ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್. ನಾನು ಇವತ್ತಿಗೆ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ 75 ಡೇಸ್ ಆಗಿದೆ. ಐ ಹ್ಯಾವ್ ಬೀನ್ ಪೋಸ್ಟಿಂಗ್ ಕನ್ಸಿಸ್ಟೆಂಟ್ಲಿ ಫಾರ್ 74 ಡೇಸ್, ಅಂದರೆ ಇವತ್ತಿನ್ನೂ ಪೋಸ್ಟ್ ಮಾಡಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಐ ಆಮ್ ಡೂಯಿಂಗ್ ದ್ಯಾಟ್ 365 ಡೇಸ್ ಆಫ್ ಡಾಕ್ಯುಮೆಂಟಿಂಗ್ ಮೈ ಲೈಫ್. ಸೊ ಫಾರ್ ನನ್ನ ದಿನಗಳನ್ನ ಡಾಕ್ಯುಮೆಂಟ್ ಮಾಡ್ತಾ ಫಿಲ್ಮ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಿದೆಯಲ್ಲ, ಐ ಹ್ಯಾವ್ ಬಿನ್ ಲವಿಂಗ್ ಇಟ್. ಇದರ ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಇದೆ. ಅದನ್ನು ಬೇರೆ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಏನಾದರೂ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಎನಿ ಡೌಟ್ಸ್ ನಿಮ್ಗೆ ಏನೇ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ. ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತೀನಿ. ಆದರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ, ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳಿದ ಹಾಗೆ 1000 ಫಾಲೋವರ್ಸ್ ಅರೌಂಡ್ ಇದ್ದಾರೆ ಅಷ್ಟೇ. ಐ ಹ್ಯಾಡ್ ನೆವರ್ ಎಕ್ಸ್ಪೆಕ್ಟೆಡ್ ನನಗೆ ಒಂದು ಕೊಲಾಬೊರೇಷನ್ ಸಿಗುತ್ತೆ ಅಂತ. ಇದರ ಮಧ್ಯದಲ್ಲಿ ನಮಸ್ತೆ ಅವರು ನನಗೆ ಮೆಸೇಜ್ ಮಾಡಿ ಹೇಳಿದರು ಒಂದು ರೀಲ್ ಮಾಡಿ ಅಂತ. ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಆ್ಯಂಡ್ ಅದನ್ನು ಶೂಟ್ ಮಾಡೋಕ್ಕೆ ಬಂದಿದ್ದೆ. ನೀವೇನಾದರೂ ಬೆಂಗಳೂರಿನ ಅಥೆಂಟಿಕ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಟ್ರೈ ಮಾಡಬೇಕು ಅಂದರೆ ದಿಸ್ ಇಸ್ ಫಾರ್ ಯು. ಹಾಗೆ ಶೂಟ್ ಮುಗಿಸ್ಕೊಂಡು ವಿ ಕೇಮ್ ಟು ಮೆಟ್ರೋ ಫಾರ್ ಬಿಸ್ನೆಸ್ ರೀಸ್ಟಾಕ್. ನಿಮ್ಮ ಮಗು ಮಲ್ಕೊಂಡ್ಬಿಟ್ಟಿದೆ ಪಾಪ. ನನಗೆ 365 ಡೇಸ್ದು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿಬಿಟ್ಟು ತುಂಬ ತಲೆ ಕೆಡ್ತಾ ಇದೆ ಅಮ್ಮ. ಬಿಕಾಸ್ ಎವ್ರಿ ಡೇ ಏನು ಹಾಕೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ವಾರದಲ್ಲಿ ಒಂದು ಹಾಕ್ಬೇಕಾದ್ರೆ ಒಂದೊಂದ್ಸತಿ ಅಪ್ಪ ಏನು ಹಾಕೋದು, ಎಷ್ಟೊತ್ತು ಬರೋದು, ಟೈಮ್ ಹಿಡಿಯುತ್ತೆ ವಿಡಿಯೋ ಎಡಿಟ್ ಮಾಡೋದು ಅನ್ಸುತ್ತೆ. ಬಟ್ ಈಸಿ ಡೈಲಿ ಏನು ಮಾಡ್ತಾರೋ ಅದನ್ನು ರುಟೀನ್ನ ಏನೋ ವಿಡಿಯೋ ಮಾಡಿ ಶೇರ್ ಮಾಡೋದು. ಹೌದು, ಹಾಗಂತ ಆಯ್ತು, ಹಾಗಂತ ದಿನ ಮಾಡಿದ್ದೆ ತಾನೇ ಮಾಡೋದು. ಇವಾಗ ಹಾಕಬೇಕು ಅಂತ ಏನಾದರೂ ಹುಡ್ಕೊಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಹಂಗಂತಲ್ಲ, ಈಗ ಡೈಲಿ ಎದ್ಮೇಲೆ ನಾವೇನಾದ್ರು ಒಂದು ಅವತ್ತಿನ ದಿನ ಏನಾದ್ರು ಪ್ರೊಡಕ್ಟಿವ್ ಆಗಿ ಮಾಡ್ತೀವಿ. ಒಂದಿನ ವೇಸ್ಟ್ ಆಗ್ಬೋದು, ಟೈಮ್ ಪಾಸ್ ಕೂಡ ಮಾಡ್ಬೋದು ಒಂದಿನ. ಅದನ್ನು ಒಂದು ಏನೋ ರುಟೀನ್ ಅಂತಾನೆ. ಈಗ ಡೈಲಿ ರುಟೀನ್ ಅಂತ ತೋರಿಸ್ತಾ ಇದ್ದೀನಿ ಇದು ಅಲ್ವಾ, 365 ಡೇಸ್ ಅಂತಂದಾಗ ಎರಡೂ ಇರುತ್ತೆ. ಒಂದಿನ ಟೈಮ್ ಸ್ಪೆಂಡ್ ಮಾಡೋದಿರುತ್ತೆ, ಒಂದಿನ ಆಕ್ಟಿವ್ ಆಗಿರೋದಿರುತ್ತೆ, ಎರಡೂ ಇರುತ್ತೆ. ಹೌದು, ಸೊ ಪ್ರೊಡಕ್ಟಿವ್ ಆಗಿ ಮಾಡ್ಬೇಕು. ಒಂದು ಚಾಲೆಂಜ್ ನ ತಗೊಂಡ್ಮೇಲೆ ಅದನ್ನು ಅರ್ಥದಲ್ಲಿ ಬಿಡಬಾರ್ದು. ಅದು ಮುಖ್ಯ. ಅದು ಕರೆಕ್ಟ್. ಹೌದು, ಅದು ಕರೆಕ್ಟ್. ಸೊ ನಾನು ನಂಗೆ ತುಂಬಾ ಸ್ವಲ್ಪ 50-50 ಇದೆ. ಶುಡ್ ಐ ಜಸ್ಟ್ ಡ್ರಾಪ್ ಇಟ್ ಆಫ್ ಆರ್ ಶುಡ್ ಐ ಜಸ್ಟ್ ಕಂಟಿನ್ಯೂ ಇಟ್ ಅಂತ. ನಾನೊಂದು ಎಕ್ಸಾಂಪಲ್ ಹೇಳ, ನಾನು ಕೂಡ ಇದೇ ತರ ಡಿಮೋಟಿವೇಟ್ ಆಗಿ ಫ್ರಸ್ಟ್ರೇಷನ್ ಅಲ್ಲಿ, ಸ್ಟ್ರೆಸ್ ಅಲ್ಲಿ ಇದು ಅದು ಎಲ್ಲ ಮ್ಯಾನೇಜ್ ಮಾಡಕ್ಕಾಗ್ತಿಲ್ಲ ಅಂತ ಹೇಳಿ ವಿಡಿಯೋ ಮಾಡೋದೇ ಬಿಟ್ಬೇಡ ಅಂತ ಡಿಸೈಡ್ ಮಾಡಿದಾಗ ಎಷ್ಟೋ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಗೆ ಕೋಆಪರೇಟ್ ಮಾಡಿದ್ರು. ಹಂಗೆ ಪ್ರಿಯಿಂಗು ಕೂಡ ಎಷ್ಟೋ ಜನ ಕೋಆಪರೇಟ್ ಮಾಡೋರು ಇದ್ದಾರೆ. ಹೌದು, ಆಕ್ಚುಲಿ ಬಗ್ಗೆ ಯೋಚನೆ ಮಾಡ್ತೀಯಾ, ನೀನ್ ಸಪೋರ್ಟರ್ಸ್ ಬಗ್ಗೆ ಯೋಚನೆ ಮಾಡ್ತೀಯ. ಹಂಗ್ ನೋಡಿದಾಗ ಹೌದು, ನಂಗೆ ಇದಾರಲ್ಲ ಅಟ್ಲೀಸ್ಟ್ ಸಪೋರ್ಟ್ ಮಾಡಕ್ಕೆ ಇದಾರಲ್ಲ ಅಂತ ನಂಗೆ ತುಂಬಾ ಖುಷಿ ಆಗತ್ತೆ. ಬಟ್ ಏನಂದ್ರೆ ಕ್ವಾಲಿಟಿ ವಿಡಿಯೋಸ್ ಎವ್ರಿ ಡೇ ನಾವು ಕೊಟ್ಟಾಗ ಕ್ವಾಲಿಟಿ ವಿಡಿಯೋಸ್ ಕೊಡಕ್ಕಾಗಲ್ಲ. ಸೊ ಅದೊಂದು ಸ್ವಲ್ಪ ಬೇಜಾರು. ಒಂದು ಮಾತು ಹೇಳಿದೆ ಪ್ರಿಯಾಂಗೆ, 2 years ಬಿಫೋರ್ ವರ್ಕ್ಗೆ ಅಂತ ಹೋದಾಗ ನಿಂಗೆ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಮಾಡೋಕ್ಕೆಲ್ಲ. ಒಂದು ಹೊಸ ಕಲ್ಚರ್, ಹೊಸ ನೇಚರ್, ಹೊಸ ಜನ, ಹೊಸ ಕೆಲಸ ಎಲ್ಲ ಇರುತ್ತೆ, ತೋರ್ಸಕ್ ತುಂಬಾ ಇರುತ್ತೆ, ಮಾಡು ಅಂತ ಹೇಳಿದೆ. ಬಟ್ ಅವಳು ಕೆಲಸದ ಇದರಲ್ಲಿ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ನಾವೆಲ್ಲ ಇದೀವಿ ನಿಂಗೆ ಸಪೋರ್ಟ್ ಮಾಡೋಕ್ಕೆ. ಮಾಡು, ಆಯ್ತು. ಹಾಗಾದ್ರೆ ನಾನು ತುಂಬಾ ರಿಗ್ರೆಟ್ ಮಾಡ್ತೀನಿ ಒಂದೊಂದ್ಸತಿ, ಹೌದು ಮಾಡ್ಬೇಕಿತ್ತು ಅಂತ. ಬಟ್ ನಿಜ ಹೇಳ್ಬೇಕಂದ್ರೆ ನಾನು ಹಂಗೆ ಸುಮ್ನೆ ಅನ್ಕೊಂಡೆ, ನೀನ್ ಪ್ರಿಯಾ ನೀನ್ ಇವಾಗ ಹಂಗೇರಿಲಿದ್ಯಾ, ನೀನ್ ಇವಾಗ ಕೆಲಸ ಮಾಡ್ತಾ ಇದ್ಯಾ, ಇವಾಗ ನೀನ್ ಎವ್ರಿ ಡೇ ಕಾಂಟೆಂಟ್ ಮಾಡ್ತಾ ಇದ್ಯಾ, ಅದೇ ಪೊಸಿಷನ್ ನಿಂತ್ಕೊಂಡು ಯೋಚನೆ ಮಾಡು ಅಂತ ಮಾಡಿದೆ. ಆನೆಸ್ಟ್ ಆಗಿ ಹೇಳ್ತೀನಿ, ಅಟ್ಲೀಸ್ಟ್ ನಾನು ಇಲ್ಲಿ ಮಾಡೋ ಅಷ್ಟು ನನ್ಗೆ ಅಲ್ಲಿ ಮಾಡಕ್ ಏನು ಸಿಗ್ತಾನೂ ಇರ್ಲಿಲ್ಲ. ಏನಂದ್ರೆ ಇವಾಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ, ಆಫೀಸ್ಗೆ ಹೋಗೋದು ಬರೋದು ಶೂಟ್ ಮಾಡ್ಬೋದು ಆಯ್ತಾ. ಅದು ಬೆಳಿಗ್ಗೆ, ಅದು ನಾನು ಶೇರ್ಡ್ ರೂಮಲ್ಲಿ ಇದ್ದಿದ್ದು, 2-3 ಜನ ಆಯ್ತಾ. ಶೇರ್ಡ್ ರೂಮಲ್ಲಿ 2-3 ಜನ. ಸೊ ಇಲ್ಲಿ ನನಗೆ ಸಪೋರ್ಟ್ ಮಾಡಕ್ ಇದ್ದಾರೆ, ಲೈಕ್ ಫಾರ್ ಎಕ್ಸಾಂಪಲ್ ಮಮ್ಮಿ ಆಗಲಿ, ಹರ್ಷು ಆಗಲಿ, ಫ್ರೆಂಡ್ಸ್ ಆಗಲಿ, ಹೂ ಎವರ್ ಇಟ್ ಈಸ್ ಆಯ್ತಾ. ಅಲ್ಲಿ ನನಗೆ ಹತ್ತಿರದಲ್ಲಿ ನಿಮ್ಗೆ ಎಷ್ಟು ಒಂದು ಸಪೋರ್ಟ್ ಸಿಗುತ್ತೆ ಅಷ್ಟು ಪಾಸಿಟಿವ್ ಆಗಿರುತ್ತೆ. ಬಟ್ ನನ್ಗೆ ಅಲ್ಲಿ ಇದ್ದಿದ್ದೆ ವೆರಿ ಜಡ್ಜಿಂಗ್ ಪೀಪಲ್ ಆಯ್ತಾ.
ನಾನು ಇನ್ ಕೇಸ್ ನಾನು ಅಲ್ಲಿ ಏನಾದರೂ ಸ್ಟಾರ್ಟ್ ಮಾಡಿದ್ರು ಐ ವುಡ್ ಹ್ಯಾವ್ ಫೆಲ್ಟ್ ಲೋ ಫಾರ್ ಡೆಫಿನೆಟ್ಲಿ ಲೋ ಫೀಲ್ ಆಗ್ತಾ ಇತ್ತು. ಇನ್ನೊಂದು ನಾನೇನು ಹೇಳಿದೆ, ಆಫೀಸ್ಗೆ ಹೋಗೋದು ಮಾಡ್ತಾ ಇದ್ದೆ, ಬರೋದು ಮಾಡ್ತಾ ಇದ್ದೆ. ಅದರಲ್ಲೂ ಶೇರ್ಡ್ ರೂಮಲ್ಲಿ ನಾನು ಫ್ರೀ ಆಗಿ ಓಪನ್ ಆಗಿ ಐ ಕುಡಂಟ್ ಹ್ಯಾವ್ ಡನ್ ಇಟ್, ಆಯ್ತಾ. ಆಮೇಲೆ ಆಫೀಸಿಗೆ ಹೋದ್ಮೇಲೆ ನಮ್ದು ಲಾಕರ್ಸ್ ಇತ್ತು, ಫೋನ್ ಯೂಸ್ ಮಾಡೋ ಹಾಗಿಲ್ಲ. ಸೊ ಆಫೀಸಲ್ಲಿ ಏನು ಮಾಡಿದೆ ಅದು ತೋರ್ಸೋಕ್ಕಾಗಲ್ಲ, ಲ್ಯಾಬಲ್ಲಿ ಏನು ಮಾಡಿದೆ ಅದು ತೋರ್ಸೋಕೆ ಆಗ್ತಾ ಇರಲಿಲ್ಲ. ಸೊ ಮತ್ತು ಮನೆಗೆ ಬಂದಮೇಲೆ ಅಷ್ಟು ಗಲಾಟೆಯಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ವಿ. ಇಟ್ ವುಡ್ ಹ್ಯಾವ್ ಬಿನ್ ವೆರಿ ವೆರಿ ಕೆಯಾಟಿಕ್ ಅಂತ ನನ್ಗನ್ಸ್ತು. ಸೊ ಹಂಗೆ ಅನ್ಕೊಂಡಾಗ ಓಕೆ, ನಾನು ಏನೇನು ಆಚೆ ಹೋಗಿದ್ದೆ ಆ ವಿಡಿಯೋಸ್ ಎಲ್ಲ ನನ್ನ ಹತ್ರ ಈಗಲೂ ಇದೆ. ಸೊ ಐ ಕ್ಯಾನ್ ಶೇರ್ ಇಟ್ ಇವನ್ ನೌ ಆ್ಯಂಡ್ ಐ ವಿಲ್ ಶೇರ್ ಇಟ್ ಆಲ್ಸೋ. ಬಟ್ ಈ ಥರ ಡೈಲಿ ವ್ಲಾಗ್ಸ್ ನಾನು ಅಲ್ಲಿ ಮಾಡಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ನನಗೇನು ಅಂದ್ಕೊಳ್ತೀನಿ. ಐ ಡೋಂಟ್ ಥಿಂಕ್ ದಟ್ ವಾಸ್ ಅ ಗುಡ್ ಐಡಿಯಾ, ಬಟ್ ಇಟ್ಸ್ ಓಕೆ. ಯಾಕೆ ಆ ಥರ ಹೇಳಿದೆ ಅಂದರೆ, ಈಗ ವರ್ಕಿಂಗ್ ಇರೋರು ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ, ಮತ್ತೆ ಅವ್ರ ರೂಟೀನ್ ತೋರಿಸಿರಲ್ಲ ಆ ಥರ ಅಂತ ಅನ್ಕೊಂಡೆ. ಬಟ್ ಅದೇ ಯಾವ ಪ್ರಿಯಾ ಹೇಳ್ದಂಗೆ ಶೇರ್ ರೂಮ್ ಅಲ್ಲಿ ಇದ್ದಾಗ ಒಬ್ರಿಗೆ ಡಿಸ್ಟರ್ಬ್ ಆಗುತ್ತೆ, ತುಂಬಾ ಕಷ್ಟ, ತುಂಬಾ ಕಷ್ಟ. ಇವಾಗ ನೀನೇ ಗೊತ್ತಾ, ನಾನು ಯೂಟ್ಯೂಬ್ಗೂ ನಾನು ತುಂಬಾನೇ ರೇರ್ ಆಗಿ ನಾನು ಏನು ವಿಡಿಯೋಸ್ ಹಾಕ್ತಾ ಇದ್ದೆ. ನಾನು ಆ ವಾಯ್ಸ್ ಓವರ್ನ ರೂಮಲ್ಲಿ ಮಾಡಿದ್ದಿಲ್ಲ. ನಾನು ಅದೆಲ್ಲ ವಾಯ್ಸ್ ಓವರ್ನ ವಾಶ್ರೂಮಲ್ಲಿ ಮಾಡಿದ್ದೀನಿ. ಕಾರಿಡೋರಲ್ಲಿ ಮಾಡೋಕ್ಕಾಗಲ್ಲ, ಜನ ಓಡಾಡ್ತಾ ಇರ್ತಾರೆ. ರೂಮಲ್ಲಿ ಮಾಡೋಕ್ಕಾಗಲ್ಲ, ಅದು ಬೇರೆ ಅವರು ಪ್ರೈವಸಿ ಬೇರೆ ಅವ್ರದ್ದು ಪರ್ಸನಲ್ ಟೈಮ್ ಇಂಟ್ರಪ್ಟ್ ಆಗುತ್ತೆ. ಮಲಗಿರ್ತಾರೆ ಒಬ್ರು ಇನ್ನೊಂದೇನೋ ಕೆಲಸ ಮಾಡ್ತಾ ಇರ್ತಾರೆ ಅವಾಗ. ಸೊ ಇಟ್ ವಾಸ್ ನಾಟ್ ಈಸಿ ಆಯ್ತು. ಇವಾಗ ಅಲ್ಲಿಂದ ಯೋಚನೆ ಮಾಡಿ ಇವಾಗ ಇಲ್ಲಿರೋದನ್ನ ಯೋಚನೆ ಮಾಡಿದಾಗ ನಿಂಗೆ ಇವಾಗ ಹೌದು ಹಿಂಗ್ ನೋಡಿದಾಗ ಹೌದು ಐ ಹ್ಯಾವ್ ಅ ಲಾಟ್ ಅಂತಾನೆ ಅನ್ಸುತ್ತೆ ಇವಾಗ್ಲೂನು. ಸೊ ಆಮೇಲೆ ಇನ್ನೊಂದೇನು ಗೊತ್ತಾ, ನಮ್ಮಲ್ಲಿ ಇವಾಗ ಕಾಂಪಿಟೇಷನ್ ಬಂದ್ಬಿಟ್ಟಿದೆ. ನೀನ್ ಫಸ್ಟ್ ಎಡಿಟ್ ಮಾಡ್ತೀರಾ? ನಾನು ಬೆಳಿಗ್ಗೆ ನಾನು ಮಮ್ಮಿ ಬೆಳಿಗ್ಗೆ ಹೇಳ್ತಾ ಇದ್ದೆ, ಊರಿಗೆ ಹೋಗಿದ್ವಲ್ಲ ಅದರಲ್ಲಿ 50 year ಒಂದು ಆನಿವರ್ಸರಿ ಸೆಲೆಬ್ರೇಟ್ ಮಾಡಕ್ಕೆ. ಸೊ ನಾನು ಮಮ್ಮಿ ಮಾತಾಡ್ಕೊತಾ ಇದ್ವಿ, ನೀನ್ ಫಸ್ಟ್ ಹಾಕ್ತೀನಿ ನಾನು ಫಸ್ಟ್ ಹಾಕೋಣ ನೋಡೋಣ ಅಂತ. ಸೊ ಸಿಕ್ಕಿದಾಗ ಮಾಡ್ಬೇಕು, ಬಿಡಬಾರ್ದು. ಓಕೆ ಡನ್. ಇವತ್ತಿಗೆ ಏನು ಹಾಕೋದು ಅಂತ ಇನ್ನೂ ಪ್ಲಾನ್ ಮಾಡಿಲ್ಲ, ಮಾಡಬೇಕು. ಸೊ ಎಲ್ಲರ ಹಾಗೆ ಕಾಂಟೆಂಟ್ ಕ್ರಿಯೇಷನ್ ಇದೆಯಲ್ಲ ಆರ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಮಾಡೋದಿದೆಯಲ್ಲ, ಇಟ್ ಈಸ್ ಫನ್ ಆ್ಯಂಡ್ ಡೂಯಬಲ್, ಈಸಿ ಅಂತ ನಾನು ಹಾಗೆ ಅಂದ್ಕೊಂಡಿದ್ದೆ. ಇಟ್ ಈಸ್ ಫನ್, ಬಟ್ ಅದರ ಹಿಂದೆ ಇರೋ ಥಾಟ್ಸ್ ಇದೆ ಅಲ್ವಾ, ಒಂದು ಕಂಪ್ಯಾರಿಸನ್ ಆಗಿರ್ಬೋದು, ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಡಿಮೋಟಿವೇಟ್ ಆಗೋದು, ಅವ್ರು ಎಲ್ಲೇ ಹೋದರೂ ಏನೇ ಮಾಡಿದ್ರು ಕಾಂಟೆಂಟ್ ಅನ್ನೋದನ್ನ ಯೋಚನೆ ಮಾಡ್ಕೊಂಡಿರೋದು, ಆರ್ ಆಲ್ಗೋರಿದಮ್ ಆಂಗ್ಸೈಟಿ ಇರ್ಬೋದು. ಸೊ ಈ ಥರ ಹಲವಾರು ಕಾನ್ಸ್ ಇದೆ, ಬಟ್ ಡೆಫಿನೆಟ್ಲಿ ಇದರಿಂದ ತುಂಬಾ ಕಲಿತಾ ಇದ್ದೀನಿ. ಆ್ಯಂಡ್ ನನ್ನ 365 days ಜರ್ನಿ ಹೇಗೆ ಹೋಗ್ತಿದೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೇನಾದರೂ ಇದ್ದರೆ, ಯು ಕ್ಯಾನ್ ಜಸ್ಟ್ ಚೆಕ್ ಔಟ್ ಮೈ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಟ್ರೂಲಿ ಪ್ರೀ. ಸೊ ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಆಗಲೇ ಹೇಳಿದ ಹಾಗೆ ಕಂಪ್ಲೀಟ್ ಕಾಂಟೆಂಟ್ ಕ್ರಿಯೇಷನ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಆಗಲಿ ಆರ್ ಅ ಡೇ ಇನ್ ಅ ಲೈಫ್ ಆಫ್ ಅ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ವಿಡಿಯೋ ಮಾಡ್ತೀನಿ. ನಿಮಗೂ ಏನಾದರೂ ಕ್ವೆಶ್ಚನ್ಸ್ ಆರ್ ಎನಿಥಿಂಗ್ ಯು ಹ್ಯಾವ್ ಟು ಸೇ, ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್.